ಮೂರು ವಿಷಯಗಳನ್ನ ನೀವು ತುಂಬಾ ಬೇಗ ಮರ್ತೋಗೋದು. ಹೆಸರು ಮರಿತೀರಾ? ಕಷ್ಟ ಇದೆ ನನಗೆ. ನನ್ನ ಹೆಸರು ಮನು. ಅಂದ್ರೆ ನಂಗೆ ಜಾಸ್ತಿ ಪರಿಚಯ ಇದ್ರೆ ನೆನ್ಪಿರುತ್ತೆ. ಸುಮ್ನೆ ಹಿಂಗ್ ಮಾತಾಡ್ಸಿ ಹಿಂಗ್ ಹೋಗ್ಬಿಟ್ಟಿರ್ತೀನಲ್ಲ, ಅವಾಗ ಮರ್ತೋಗ್ಬಿಟ್ಟಿರ್ತೀನಿ. ಅರ್ಥ ಆಯ್ತು ಅನ್ಸುತ್ತೆ. ಏನ್ ಕೇಳಿ ನೀವು ಪ್ರಶ್ನೆ? ಅದೇ ಪ್ರಶ್ನೆ ಮರ್ತೋಗ್ಬಿಟ್ರು ಅವರು. ನಿಮ್ ಹಳ್ಳಿಲಿ ನಿಮ್ಗೆ ಇಷ್ಟ ಆಗೋ ತರದ್ 3 ಫುಡ್ಸ್ ಯಾವ್ದು? ಅಲ್ಲಿ ಹಸುವಿನ ಹಾಲಲ್ಲಿ ಕಾಫಿ ಮಾಡಿ ಕೊಡ್ತಾರೆ, ಟೀ ಮಾಡಿ ಕೊಡ್ತಾರೆ. ಸೊ ಅದು ಹೌದಲ್ವಾ, ನನಗೆ ಲಾಜಿಕ್ಕೇ ಗೊತ್ತಿರ್ಲಿಲ್ಲ. ಸೊ ಮಟನ್ ಒಲೆ ಇರುತ್ತಲ್ಲ, ಒಲೆ ಮೇಲೆ ನೇತಾಕ್ತಾರೆ, ಡ್ರೈ ಮಾಡ್ತಾರೆ. ಮೆಣಸು, ಉಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ, ಎಲ್ಲ ಸ್ಪೈಸಸ್ನೆಲ್ಲ ಹಾಕಿ ಡ್ರೈ ಮಾಡಿ ಅದನ್ನ ತಿಂತಾರೆ. ಈ ರೆಸಿಪಿ ಕೇಳ್ತಾ ಇರೋಣ ಬಾಯಲ್ಲಿ ನೀರ್ ಬರುತ್ತೆ. ಕಾಮನ್ ಆಗಿ ವಿನಯರ್ ಹೇಳೋ 3 ಸುಳ್ಳು. ಅದು ಹೇಳ್ಬಿಟ್ರೆ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. 3 ವಿಷಯಗಳು ಫಿಲ್ಮ್ ಸೆಟ್ ಅಲ್ಲಿ ಅದಿಲ್ಲದೆ ಹೋದ್ರೆ ಮೇಘಾ ಶೆಟ್ಟಿ ಅವ್ರಿಗೆ ಶೂಟಿಂಗ್ ಹೋಗಿ ಕಷ್ಟ ಆಗುತ್ತೆ ಅನ್ನೋದು ಯಾವ್ದು? ಡೈರೆಕ್ಟರ್, ಓಕೆ, ಇಲ್ಲ ಆರ್ಟಿಸ್ಟ್, ಮೆಟೀರಿಯಲ್ಸ್ ಪ್ರಾಬ್ಲಿ, ಮನುಷ್ಯರು ಬೇಡ. ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಹಾಯ್, ಎಲ್ರಿಗೂ ನಮಸ್ಕಾರ. ನಾನ್ ಮನು ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ಇವತ್ತು ನನ್ ಜೊತೆ ನನ್ನ ಶೋ ಅಲ್ಲಿ ಗ್ರಾಮಾಯಣ ಸಿನಿಮಾ ತಂಡದಿಂದ ನಾಯಕ ನಟ ಆಗಿರುವಂತಹ ವಿನಯ್ ರಾಜ್ಕುಮಾರ್ ಅವರು ಹಾಗೆ ನಾಯಕ ನಟಿ ಆಗಿರುವಂತಹ ಮೇಘಾ ಶೆಟ್ಟಿ ಅವರಿದ್ದಾರೆ. ವೆಲ್ಕಮ್ ಟು ದ ಶೋ. ಹಾಯ್, ಹೇಗಿದ್ದೀರಾ? ಸೂಪರ್, ಚೆನ್ನಾಗಿದೆ. ಸೂಪರ್. ಅಂಡ್ ನಿಮ್ ಸಾಂಗ್ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಅದಕ್ಕೆ ಯೋಚನೆ ಮಾಡ್ತಿದ್ದೆ, ಅದ್ರ ಒಂದು ಒಳ್ಳೆ ಫನ್ ರೌಂಡ್ ತಗೊಂಡ್ಬಿಡೋಣ, ಅದೇ ತರ ವೈರಲ್ ಆಗೋ ತರದು ಅಂತ ಒಂದ್ ತಗೊಂಡ್ಬಂದಿದ್ದೀನಿ. ಅದ್ರ ಹೆಸರು 3ಕ್ಕೆ ಮುಕ್ತಾಯ ಅಂತ. ಸೊ ಏನ್ ಕೇಳಿದ್ರು 3 ವಿಷಯಗಳನ್ನ ಹೇಳ್ಬೇಕು. ಓಕೆ, ಡನ್. ಈಗ ಗ್ರಾಮಾಯಣ ಹಳ್ಳಿ ಬೇಸ್ಡ್ ಸಿನಿಮಾ, ರೂಟೆಡ್ ಸಿನಿಮಾ. ಡೇ ಟು ಡೇ ಲೈಫ್ ಅಲ್ಲಿ ಹಳ್ಳಿ ಸೊಗಡಿನ 3 ವಿಷಯಗಳನ್ನ ಯೂಸ್ ಮಾಡ್ತಿದ್ರ ಅಂದ್ರೆ ಯಾವುದು? ತರಕಾರಿ, ಲಂಗ ದಾವಣಿ. ಓಕೆ, ನೀವು ಹೆಲ್ಪ್ ಮಾಡ್ಬೋದು. ಕಬ್ಬು, ದಿನ ಯೂಸ್ ಮಾಡ್ತೀರಾ? ಡೈರಿ ಹಾಲು, ಹಸುವಿನ ಹಾಲು. ಅಂಡ್ ನೀವ್ ಹೇಳಿ, ಗ್ರಾಮಾಯಣ ಸಿನಿಮಾದಲ್ಲಿ ಯೂಸ್ ಮಾಡಿರುವಂತಹ 3 ವಿಷಯಗಳು ನಿಮ್ಗೆ ಸೂಪರ್ ಕನೆಕ್ಟೆಡ್ ಆಗಿ, ವಾವ್ ಇದೆಷ್ಟು ಚೆನ್ನಾಗಿದೆ ಅಲ್ವಾ, ಈ ರೆಟ್ರೋ ಸ್ಟೈಲ್ ವಿಷಯಗಳು ಸಿಕ್ಕಾಪಟ್ಟೆ ಚೆನ್ನಾಗಿದೆಯಲ್ಲ ಅಂತ ಅನ್ಸಿದ್ ಯಾವ್ದು? ಹವಾಯಿ ಚಪ್ಪಲಿ. ಓಕೆ, ಆಕ್ಚುಲಿ ಸೂಪರ್ ಕಂಫರ್ಟಬಲ್, ಎಲ್ಲಾ ವೆದರ್ಗೂ ವರ್ಕ್ ಆಗುತ್ತೆ. ಏನದು, ಕೂದಲು ಗಡ್ಡ. ಓಕೆ, ತಲೆ ಕೆಡ್ಸ್ಕೊಳಂಗಿಲ್ಲ. ತಲೆ ಕೆಡ್ಸ್ಕೊಳಂಗಿಲ್ಲ, ಹೇರ್ ಸ್ಟೈಲಿಸ್ಟ್ ಬೇಡ, ಏನೂ ಬೇಡ. ಪಂಚೆ ಪಂಚೆ ಅವ್ರು ಹೇಳ್ಬಿಟ್ರು. ಆಯ್ತು, ಪಂಚೆ ಫುಲ್ ಕಂಫರ್ಟಬಲ್ ಆಲ್ ಟೈಮ್. ನಿಮ್ ಹಳ್ಳಿಲಿ ನಿಮ್ಗೆ ಇಷ್ಟ ಆಗೋ ತರದ್ 3 ಫುಡ್ಸ್ ಯಾವ್ದು? ಆನ್ ಟಾಪ್ ಆಫ್ ಯುವರ್ ಮೈಂಡ್, ಊರಿಗೆ ಹೋದ ತಕ್ಷಣ ಇದನ್ನ ತಿನ್ಬೇಕು ಅಂತ ನಿಮ್ ಅನ್ಸೋದು? ಕಾಳ್ ಪಲ್ಯ, ಜೋಳದ ರೊಟ್ಟಿ. ಓಕೆ, ಆಮೇಲೆ ಅಲ್ಲಿ ಹಸುವಿನ ಹಾಲಲ್ಲಿ ಕಾಫಿ ಮಾಡಿ ಕೊಡ್ತಾರೆ, ಟೀ ಮಾಡಿ ಕೊಡ್ತಾರೆ. ಸೊ ಅದು ಅಂದ್ರೆ ಆರ್ಗ್ಯಾನಿಕ್. ನಿಮ್ ಊರಿನ ನಂಟು ಒಂದ್ ಜ್ಞಾಪಕ ಬಂದ ತಕ್ಷಣ ನಮ್ಮ ಊರಿನ ಊಟ ವಾವ್ ಅಂತ ಅನ್ಸುತ್ತಲ್ಲ, ಆತರ. ಆಮೇಲೆ ಗಿಣ್ಣು. ನೀವು ಅಂದ್ರೆ ಗಾಜನೂರಲ್ಲಿ ಯಾವ್ದಾದ್ರು ಫುಡ್ ನಿಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋದು? ಗಾಜನೂರಲ್ಲಿ ಮಟನ್ ಚಾಪ್ಸ್ ಅಂತ ಮಾಡ್ತಾರೆ. ಬರೀ ಪೆಪ್ಪರು, ಉಪ್ಪು, ತುಪ್ಪ ಹಾಕ್ಬಿಟ್ಟು ತುಂಬಾ, ಆಮೇಲೆ ಸ್ಮ್ಯಾಶ್ ಮಾಡಿ ಮಾಡ್ತಾರೆ. ನಮ್ಮ ಆಂಟಿ ಒಬ್ರು ಮಾಡ್ತಾರೆ, ಸಕ್ಕತ್ ಇಷ್ಟ ಅದು. ಆಮೇಲೆ ಬೀರಪ್ಪನ ಗುಡಿ ಅಂತ ಇದೆ, ಅಲ್ಲಿ ಬಿಸಿ ಬಿಸಿ ಹಾಲನ್ನ ಹಾಕೊಡ್ತಾರೆ. ಅದು ನನಗೆ ತುಂಬಾ ಇಷ್ಟ. ಆಮೇಲೆ ಇನ್ನೊಂದು ಉಪ್ಕಾಂಡ ಅಂತ ಇದೆ. ಸೊ ಮಟನ್ನ ಒಲೆ ಇರುತ್ತಲ್ಲ, ಒಲೆ ಮೇಲೆ ನೇತಾಕ್ತಾರೆ, ಡ್ರೈ ಮಾಡ್ತಾರೆ. ಮೆಣಸು, ಉಪ್ಪು, ಬೆಳ್ಳುಳ್ಳಿ ಎಲ್ಲ ಹಾಕಿ, ಎಲ್ಲ ಸ್ಪೈಸಸ್ನೆಲ್ಲ ಹಾಕಿ ಡ್ರೈ ಮಾಡಿ ಅದನ್ನ ತಿಂತಾರೆ. ಈ ರೆಸಿಪಿ ಕೇಳ್ತಾ ಇರೋಣ ಬಾಯಲ್ಲಿ ನೀರ್ ಬರುತ್ತೆ. 3 ವಿಷಯಗಳು ಫಿಲ್ಮ್ ಸೆಟ್ ಅಲ್ಲಿ ಅದಿಲ್ಲದೆ ಹೋದ್ರೆ ಮೇಘಾ ಶೆಟ್ಟಿ ಅವ್ರಿಗೆ ಶೂಟಿಂಗ್ ಹೋಗಿ ಕಷ್ಟ ಆಗುತ್ತೆ ಅನ್ನೋದು ಯಾವ್ದು? ಡೈರೆಕ್ಟರ್, ಓಕೆ, ಇಲ್ಲ ಆರ್ಟಿಸ್ಟ್, ಮೆಟೀರಿಯಲ್ಸ್ ಪ್ರಾಬ್ಲಿ, ಮನುಷ್ಯರು ಬೇಡ. ಸೊ ಒಂದು ನನ್ಗೆ ನನ್ನ ಫೀಮೇಲ್ ಸ್ಟೈಲಿಸ್ಟ್. ಓಕೆ, ಅದು ಒಂದು. ಇನ್ನ ಒಂದು ವಾಶ್ರೂಮ್, ಅಂದ್ರೆ ಸ್ವಲ್ಪ ಊಟ. ಓಕೆ, ಫೈನ್. 3 ಗ್ರೀನ್ ಫ್ಲಾಗ್ಸ್ ನಿಮ್ಮ ಪಾರ್ಟ್ನರ್ ಅಲ್ಲಿ ಇರ್ಲೇಬೇಕು ಅಂತ ನಿಮ್ಗೆ ಅನ್ಸೋದು? ಕೇಳಿಸ್ಕೊಳ್ಳೋದು. ಓಕೆ, ಲಿಸ್ನಿಂಗ್ ಫಸ್ಟ್. ಆಮೇಲೆ ಒಬ್ಬರಿಗೆ ಸಾಲಿಟ್ಯೂಡ್ ಕೊಡೋದು, ಸ್ಪೇಸ್ ಕೊಡೋದು. ನೈಸ್. ಅದಾದ್ಮೇಲೆ ಪ್ರೀತಿ. 3 ವಿಷಯಗಳನ್ನ ನೀವು ತುಂಬಾ ಬೇಗ ಮರ್ತೋಗೋದು? ಬರ್ಡೇ ಡೇಟ್ಸ್. ಓ ಯಾ, ನಾನು ಬರೀತೀನಿ. ಹೆಸರು ಮರಿತೀರಾ? ಕಷ್ಟ ಇದೆ ನನಗೆ. ಓಕೆ, ಹೆಸರು. ನನ್ನ ಹೆಸರು ಮನು. ಅಂದ್ರೆ ನಂಗೆ ಜಾಸ್ತಿ ಪರಿಚಯ ಇದ್ರೆ ನೆನ್ಪಿರುತ್ತೆ. ಸುಮ್ನೆ ಹಿಂಗ್ ಮಾತಾಡ್ಸಿ ಹಿಂಗ್ ಹೋಗ್ಬಿಟ್ಟಿರ್ತೀನಲ್ಲ, ಅವಾಗ ಮರ್ತೋಗ್ಬಿಟ್ಟಿರ್ತೀನಿ. ಓಕೆ, ಇನ್ನ ಒಂದು ಏನ್ ಕೇಳಿ ನೀವು ಪ್ರಶ್ನೆ? ಅದೇ ಪ್ರಶ್ನೆ ಮರ್ತೋಗ್ಬಿಟ್ರು ಅವರು. 3 ವಿಷಯಗಳು ನೀವು ತುಂಬಾ ಮರೆಯೋದು? ನನ್ ಫೋನ್ ಎಲ್ಲಾಂದ್ರಲ್ಲಿ ಬಿಟ್ ಬರ್ತಾ ಇರ್ತೀನಿ. ಕೋಪ ಬಂದ ತಕ್ಷಣ ಬಾಯಿಗೆ ಬರೋ 3 ಪದಗಳು? ಡ್ಯಾಶ್ ಡ್ಯಾಶ್
ಓಕೆ, ಎಲ್ಲಾ ತರದ್ದು ಬರುತ್ತೆ. ಹಾ ಅದ್ ಹೇಳಲ್ಲ ಅಷ್ಟು. ಬೀಪ್ ಹಾಕೊಂಡ್ಬಿಡ್ತೀನಿ ನಾನು. 3 OCDಗಳು ಮೇಘಾ ಶೆಟ್ಟಿ ಅವ್ರ ಇರೋದು. ನಾನ್ ಸ್ನಾನಕ್ ಹೋಗಕ್ಕಿಂತ ಮುಂಚೆ ಫ್ಲೋರ್ ವೆಟ್ ಇದ್ರೆ ನನ್ಗೆ ಇಷ್ಟ ಆಗಲ್ಲ. ಓ ಎಸ್. ಸೊ ಅದು ಒಂದು. ಓಕೆ. ನನ್ ಮಲ್ಕೊಳ್ಳೋ ಬೆಡ್ ಸ್ವಲ್ಪ ಅವಾಗ ಅದು ಇದನ್ನ ಚೇಂಜ್ ಮಾಡ್ತಾ ಇರ್ಬೇಕು. ಕ್ಲೀನ್ ಅಂಡ್ ಆರ್ಗನೈಸ್ಡ್ ಆಗಿರ್ಬೇಕು. ಆ ತರ ಇರ್ಬೇಕು. ಹ್ಮ್. ನನ್ ರೂಮ್ ಕಾಮನ್ ಆಗಿ ವಿನಯ್ ಅವರು ಹೇಳೋ 3 ಸುಳ್ಳು. ಸುಳ್ಳು. ಸುಳ್ಳ ಕಾಮನ್ ಆಗಿ ವಿನಯ್ ಅವರು ಹೇಳೋ 3 ಸುಳ್ಳು. ಅದ್ ಹೇಳ್ಬಿಟ್ರೆ ಅವ್ರಿಗೆ ತುಂಬಾ ಪ್ರಾಬ್ಲಮ್ ಆಗುತ್ತೆ. ಇನ್ಮೇಲೆ ಎಲ್ಲೋ ಅದನ್ನ ಹೇಳಕ್ ಆಗಲ್ಲ. ನಾನ್ ನೋಡಿದೀನಿ ಇಂಟರ್ವ್ಯೂ ಹಚ್ಬಿಡ್ತಾರೆ ಅಂತ. ಸರಿ. ಕಾಮನ್ ಆಗಿ ನಾನು ಹೇಳೋ ಸುಳ್ಳು ಅಂದ್ರೆ ಮೆಸೇಜ್ ಜಾಸ್ತಿ ಇವಾಗ ನೋಡಿದೆ ಅಂತ ಜಾಸ್ತಿ Okay. ಹೇಳ್ತೀನಿ. ಯಾವಾಗ್ಲೂ ಈಗ ಮೆಸೇಜ್ ರಿಪ್ಲೈ ಮಾಡ್ಬೇಕು ಬಟ್ ಒಂದ್ಸಲಿ ತುಂಬಾ ದಿನಗಳಾಗಿರುತ್ತೆ. ಅದು ಹೇಳ್ತೇನೆ. ಅಷ್ಟೇ ಸುಳ್ಳು ಹೇಳಲ್ಲ ಅನ್ನೋದನ್ನ ಒಂದ್ ಸುಳ್ಳು ಅಂತ ಕನ್ಸಿಡರ್ ಮಾಡ್ಲಾ? ಕರೆಕ್ಟ್, ಅದೊಂದಷ್ಟು. ಆಮೇಲೆ ಈ ಡಯಟ್ ಅಲ್ಲಿ ಇದ್ದಾಗ ತುಂಬಾ ಸಲ ಊಟ ಆಯ್ತು ಅಂತ ಹೇಳಿರ್ತೀನಿ. ಓಕೆ. ಇಲ್ಲ ಫೋರ್ಸ್ ಮಾಡ್ಬಿಡ್ತಾರೆ. ಫೋರ್ಸ್ ಮಾಡಿದ್ರೆ ಅದಕ್ಕೆ ಈಗ ತಾನೇ ಊಟ ಆಯ್ತು, ತುಂಬಾ ತಿನ್ಬಿಟ್ಟಿದೀನಿ, ಫುಲ್ ಆಯ್ತು. ಓಕೆ. 3 ಸೂಪರ್ಸ್ಟಿಷನ್ಸ್ ನೀವು ಬಿಲೀವ್ ಮಾಡೋದು. ಐ ಬಿಲೀವ್ ಇನ್ ಯೂನಿವರ್ಸ್. ಹಾ, ಒಂದು. ಅದು ನಿಜ. ಅದು ಓಕೆ. ಅಂದ್ರೆ ಕೆಲವರು ಇವಾಗ ಬೆಕ್ಕಡ್ಡ ಕೆಲವ್ರು ಬಂದ್ರೆ ನಮ್ಗೆ- ಹೋಗ್ಬಾರ್ದು ಅಂತಾರೆ. ಹಾ. ಆ ತರದ್ದು ಅದು ಸೂಪರ್ಸ್ಟಿಷನ್ಸ್. ನನಗೆ ಸುಳ್ಳು ಅನ್ಸೋದಾ? ಅಲ್ಲ, ನಿಮಗ್ ನಿಜ ಅನ್ಸುತ್ತೆ, ನಿಮ್ಗೆ ವರ್ಕ್ ಆಗಿರೋದು. ಇದ್ ಮಾಡೋದು. ಪ್ರಾಬ್ಲಿ ಇವಾಗ ಶೂಟಿಂಗ್ ಈ ಬಟ್ಟೆ ಹಾಕೊಂಡ್ರೆ ವರ್ಕ್ ಆಗುತ್ತೆ ಅಂತ ಅನ್ಸೋದು. ಈಗ ನಾವು ಮನೆಯಿಂದ ಆಚೆ ಹೋಗ್ಬೇಕಂದ್ರೆ ತುಂಬಾ ನಮಸ್ಕಾರ ಸೂಪರ್ಸ್ಟಿಷನ್ ಹಾ. ನಮಸ್ಕಾರ ಮಾಡೋದು. ಮಾಡ್ಕೊಂಡೆ ಹೋಗ್ಬೇಕಿಲ್ಲ ಅಂದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ. ಆ ತರ ಹ್ಯಾಬಿಟ್ಸ್. ಆಕ್ಚುಲಿ ಆ ತರ ಹ್ಯಾಬಿಟ್ಸ್ ನಾನು ಯಾವ್ದು ಮಾಡ್ಕೊಂಡೇ ಇಲ್ಲ. ಓಕೆ. ನಿಮ್ಗೆ ಅದ್ರ ಸೂಪರ್ಸ್ಟಿಷನ್ಸ್ ಇದೆಯಾ ಈ ತರ? ನಂಬಿಕೆಗಳು ಏನಿಲ್ಲ. ಬಟ್ ಯಾವ್ದಿಲ್ಲ. ನಂಗೇನಂದ್ರೆ ಪ್ರೇಮ. ಮನೆ ಹೊರಡಕ್ಕಿಂತ ಮುಂಚೆ ನಮ್ಮ ಮನೆ ಮುಂದೆ ಗಣೇಶ ಇದೆಯಲ್ಲ, ಅದನ್ನ ಹಾ. ನೋಡ್ಬಿಟ್ಟೆ ಹೋಗ್ಬೇಕು. ನಾನು ದಿನ ಬೆಳಗ್ಗೆ ಪ್ರೇ ಮಾಡ್ಬಿಟ್ಟು ಹೊರಗೆ ಆ, ಹೋಗ್ತೀನಿ. ಹ್ಮ್. ಅಂದ್ರೆ ಅದನ್ನ ಮಾಡಿ ಹೋದ್ರೇನೆ ಒಳ್ಳೇದಾಗುತ್ತೆ ಅದರಿಂದ ಅನ್ನೋ ತರದಿಲ್ಲ. ಜಸ್ಟ್ ಈಗ ಇನ್ನೊಂದು ಮಜವಾಗಿರೋ ಗೇಮ್ ತಂದಿದ್ದೀನಿ. ಹೆಂಗೆ ಅಂದ್ರೆ 4 ಎಲಿಮೆಂಟ್ಸ್ ಹೇಳ್ತೀನಿ ಒಂದ್ ಫಿಲಂ ಬಗ್ಗೆ. ಹ್ಮ್. ಆಯ್ತಾ? ಅದ್ ಯಾವ ಫಿಲಂ ಅಂತ ಕಂಡುಹಿಡಿಬೇಕು. ಓಕೆ. ನೋಡೋಣ ಅಟ್ ದ ಎಂಡ್ ಆಫ್ ದ ರೌಂಡ್ ಯಾರು ಜಾಸ್ತಿ ಪಾಯಿಂಟ್ಸ್ ತಗೊಂಡಿದ್ದೀರಾ, ಯಾರಿಗೆ ಸಿನಿಮಾ ನಾಲೆಡ್ಜ್ ಜಾಸ್ತಿ ಇದೆ ಅಂತ ಗೊತ್ತಾಗುತ್ತೆ. ಕನ್ನಡ, ತೆಲುಗು, ಕನ್ನಡ, ಕನ್ನಡ. ಹಳೇದು ತುಂಬಾ ಹಳೇದಿರುತ್ತೆ. ಎಲ್ಲಾ ತರದ್ದು ಇದೆ. ತುಂಬಾ ಹಳೇದೇನಿಲ್ಲ, ಅಂದ್ರೆ ಎಲ್ಲ ಪಾಪ್ಯುಲರ್ ಫಿಲ್ಮ್ಸ್ ನಿಮ್ಗೆ ಗೊತ್ತಾಗೋ ತರತೆ ಇದೆ. ಒಂದೊಂದೇ ಎಲಿಮೆಂಟ್ಸ್ ನಿಧಾನಕ್ಕೆ ಹೇಳ್ತಾ ಹೋಗ್ತೀನಿ. ಅಕಸ್ಮಾತ್ 2 ಎಲಿಮೆಂಟ್ 3 ಎಲಿಮೆಂಟ್ ಗೊತ್ತಾಗ್ಬಿಟ್ರೆ ಹೇಳ್ಬೋದು. ಹೇಳ್ಬೋದು ಆನ್ಸರ್ನ. ಓಕೆನಾ? RX ಬೈಕು, ಆರ್ಎಕ್ಸ್ ಸುರಿ, ದುಬೈ, ದುಬೈ, ಪಾಲಿಡಾಲ್, NC-37. ಗುಳಿ ಇಲ್ಲ ಪಿಕ್ಚರ್. ಇಲ್ಲ ಇಲ್ಲ. ಇದು ಕಿರಾತಕ. ಎಸ್, ಕರೆಕ್ಟ್. ವಿನಯ್ ಕಮ್ ಬ್ಯಾಕ್ ಮಾಡ್ತಾರೆ, ನೋಡೋಣ ಇದರಿಂದ. ಕೊಡ್ಲಿ, ಬಿಂದಿಗೆ, ಎಮ್ಮೆ, ಗ್ರಾಮೀಣ, ಅತ್ತಿಗೆ. ಅತ್ತಿಗೆ, ಇದು ಸಂಪತ್ತಿಗೆ ಸವಾಲ್. ಎಸ್. ಕಂಸಾಳೆ, ಎತ್ತಿನ ಗಾಡಿ, ಜನ್ಮದ ಜೋಡಿ. ಇಲ್ಲ, ಆಕ್ಚುಲಿ ಹೌದು. ಹೌದಾ? ತೆಪ್ಪ ಮತ್ತೆ ಪಂಚಾಯಿತಿ ಅಂತ ಹೇಳೋದಿದೆ, ಅಷ್ಟು ಹೇಳ್ಬಿಟ್ರಿ. ಸ್ಕೂಲು, ಹ್ಮ್. ಮಗು, 2ನೇ ಮದುವೆ, ಪ್ರಾಮಿಸ್, ಆಣೆ. ಇನ್ನೊಂದು word ಹೇಳಿ ಹಂಗೆ. ಹಳ್ಳಿ. ಶರಣ್ ಅವ್ರ ಪಿಕ್ಚರ್. ಇಲ್ಲ. ಓಕೆ, ಆಗ್ಲೂ ಕೊಟ್ಬಿಡ್ತೀನಿ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವ್ರ ಫಿಲಮ್. ಇದು ಹಳ್ಳಿ, ಇದು ಅದಿದು ಹಳ್ಳಿ ಮೇಷ್ಟ್ರೆ. ಎಸ್, ಹಳ್ಳಿ ಮೇಸ್ಟ್ರು. 2 each. 2 each, okay. ಕೋಟೆ, ಮೇಸ್ಟ್ರು. ನಾಗರಾವ್. ಹಾ. ನೈಸ್. 3-2. ಕಮಾನ್ ಮೇಘ ಅವ್ರಿಗೆ ಕಮ್ ಬ್ಯಾಕ್ ಮಾಡ್ಬೇಕೀಗ. ರಾಮಾಯಣ, ಕಂಬ್ಳಿ, ಹುಲಿರಾಯ, ಫಾರಿನರ್. ಇದು ಬೆಟ್ಟದ ಹೂ. ಎಸ್. 4-2. ನೈಸ್. ಉಪ್ಪಿನಕಾಯಿ, ಸರಿ. ಉಪ್ಪಿನಕಾಯಿ, ಪ್ರವಾಹ, ಫ್ಲಡ್, ಕೋರ್ಟು, ಗೊತ್ತು. ಫ್ರೆಂಡ್ಶಿಪ್. ವಿಷ್ಣುವರ್ಧನ್ ಅವ್ರದ್ದು ಹೆಸರು. ಎಸ್ ಅವ್ರ ಕ್ಲೂ ಕೊಟ್ರು. ನಾಗರಹೊಳೆ. ಇಲ್ಲ. ಭೂತೇನ ಮಗ. ಭೂತಯ್ಯನ ಮಗ. ನನ್ಗೆ ಅವಾಗಿನ ಸಿನಿಮಾ ಎಲ್ಲ ನಾನ್ ಸ್ವಲ್ಪ ನೋಡಿರೋದ್ ಕಮ್ಮಿ. ಕಳ್ಳ, ಹ್ಮ್. ಪ್ರಣಯ ರಾಜ, ಹಾ. ಡಿಗ್ರಿ ಸರ್ಟಿಫಿಕೇಟು, ಡ್ರಗ್ಸ್. ಇಲ್ಲ, ಇದು ನಾನ್ ನೋಡಿಲ್ಲ. ಓಕೆ, ಇದು ಕ್ಲೂ ಕೊಡ್ತೀನಿ. ದರ್ಶನ್ ಅವ್ರ ಸಿನಿಮಾ. ಕಲಸಿ ಕಳ್ಳ, ಕಳ್ಳ, ಪ್ರಣಯ ರಾಜ, ಅಂದ್ರೆ ಶ್ರೀನಾಥ್ ಅವ್ರು ಇದಾರ. ಡಿಗ್ರಿ ಸರ್ಟಿಫಿಕೇಟ್, ಇದು ದತ್ತ. ಲಾಸ್ಟ್ ಒನ್. ಮುದ್ದೆ, ಹ್ಮ್. ನಾಗರ ಹಾವು, ಹ್ಮ್. ರತಿ ರಹಸ್ಯ, ತ್ರಿಪುರ ಸುಂದರಿ. ಮುದ್ದೆ, ನಾಗರ ಹಾವು, ರತಿ ರಹಸ್ಯ, ತ್ರಿಪುರ ಸುಂದರಿ. ಇವ್ರದ ಪ್ರಕಾಶ ಇವ್ರದ. ಅದಲ್ಲ. ಇಲ್ಲ. ಅದಲ್ಲ. ರವಿಚಂದ್ರನ್ ಅವ್ರ ಸಿನಿಮಾ. ನಿಮ್ಗೆ ಗೊತ್ತಾಗೋಯ್ತಾ? ಓಕೆ, ಒಂದು ಡೈಲಾಗ್ ಹೇಳ್ಬಿಡ್ತೀನಿ. ಪೀಸ್. ಆ ಫಿಲಮ್ ಡೈಲಾಗ್ ಅದು. ಅದು ಹೆಸರು ಬಾಯಿಗೆ ಬರ್ತಾ ಇಲ್ಲ. ಗೊತ್ತಾಯ್ತು, ಗೊತ್ತಾಯ್ತಾ? ಬಾಯಿಗೆ ಬರ್ತಾ ಇಲ್ಲ ಹೆಸರು. 2 ವರ್ಡ್ ಇದೆ ಫಿಲ್ಮ್ ಟೈಟಲ್ ಅಲ್ಲಿ.
ಎರಡನೇದು ಗಂಡು ಡ್ಯಾಶ್ ಗಂಡು. ಅಂಜದ ಗಂಡು. ನೈಸ್. ಸೊ ದ ವಿನ್ನರ್ ಇಸ್ 4-4 ಇಬ್ರು. ನೋ ವಿನ್ನರ್. ಆಕ್ಚುಲಿ 9 ಇತ್ತು ಕ್ವಶನ್. 5. ನೋ ಅಂಜದ ಗಂಡು ನಾನು ಹೇಳಿದ್ದು. ಅಂಜದ ಗಂಡು ಸೇರಿ ಅಂಜದ ಹೇಳಿದ್ದೀನಿ ಅಷ್ಟೇ, ಗಂಡು ಅವರೇ ಹೇಳಿದ್ರು. ಗಂಡು ನಾನು ಹೇಳಿದ್ದು. ನನ್ಗೆ ಅರ್ಧ. ಅಂಜದ ಇಲ್ದೆ ಗಂಡು ಹೆಂಗಾಗುತ್ತೆ? ನಿಂಗೆ 0.5 3.5. ನೋ 4-4. ಸೊ ಇದೇ ತರ ಟಗ್ ಆಫ್ ವಾರ್ ಸಿನಿಮಾದಲ್ಲೂ ಇದೆಯಾ ಇದೆ ಇಬ್ರು ಮಧ್ಯ? 100%. ಟಗ್ ಆಫ್ ವಾರ್ ಸೀನ್ಸ್ ಇದೆ, ಚೆನ್ನಾಗಿದೆ. ವಾಟ್ ಇಸ್ ದ ಕಡಕ್ ಮೂಮೆಂಟ್? ಒಂದ್ ಮಜವಾಗಿರೋ ಮೂಮೆಂಟ್ ಸಿನಿಮಾದಲ್ಲಿ ನಾನು ಕೇಳಿದ್ ಫನ್ ರೌಂಡ್ ತರಾನೇ ಸಕಾಲಾಗಿತ್ತು ಅನ್ನೋ ಮೂಮೆಂಟ್ ಯಾವ್ದು ನಿಮ್ಗೆ ಸಿಕ್ಕಾಬಿಟ್ಟೆ ಮಜಾ ಕೊಟ್ಟಿದ್ದು? ಮಜಾ ಕಡೆ ಈ ಸಾಂಗ್ ಶೂಟ್ ಮಾಡಕ್ ಸಖತ್ತಾಯ್ತು. ಬೆಂಕಿ ಬೆಂಕಿ song. ಸಾಂಗ್ ಶೂಟ್ ಮಾಡಕ್ ತುಂಬಾ ಚೆನ್ನಾಗಿತ್ತು. ಅಂಡ್ ಅನ್ಕೊಂಡಿದ್ರ ಸುಸ್ತಾಗ್ತಾ ಇತ್ತು, ಬಟ್ ತುಂಬಾ ಚೆನ್ನಾಗಿತ್ತು. ಆಮೇಲೆ ನಂಗೆ ನೈಟ್ ರಾತ್ರಿ ಶೂಟಿಂಗ್ ಎಲ್ಲ ಅಂದ್ರೆ ತುಂಬಾ ಮಾಡ್ತಾ ಇಷ್ಟ. ಇದ್ವಿ. ಅಷ್ಟು ವ್ಯೂವರ್ಶಿಪ್ ಬರುತ್ತೆ ಅನ್ಕೊಂಡಿದ್ರ? ಅದಕ್ಕೆ ಅಷ್ಟು ಟ್ರಾಕ್ಷನ್ ತಗೊಳುತ್ತೆ ಆ ಸಾಂಗ್? ಬಟ್ ಅದು ಆಲ್ರೆಡಿ ಹಿಟ್ ಆಗಿರೋ ಸಾಂಗ್ ಅಲ್ವಾ, ಒಂದ್ ಹಾ. ಸ್ವಲ್ಪ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಓಕೆ. ಆಮೇಲೆ ಸಾಂಗ್ ತುಂಬಾ ಚೆನ್ನಾಗಿ ತುಂಬಾ ಬಂದಿತ್ತು ಚೆನ್ನಾಗಿ. ಕೇಳಿದಾಗ್ಲು. ಹ್ಮ್. ಸೊ ರೀಚ್ ಆಗುತ್ತೆ ಅಂತ ಗೊತ್ತಿತ್ತು, ಬಟ್ ಇಷ್ಟು ಜನ ರೀಲ್ಸ್ ಮಾಡ್ತಾರೆ ಅಂತ ಗೊತ್ತಿತ್ತು. ಹೌದು, ಸಿಕ್ಕಾಬಿಟ್ಟೆ ಜನ ರೀಲ್ಸ್ ಮಾಡಿದ್ದಾರೆ. ಬಟ್ ಇದು ಹ್ಮ್. ಏನೇ ಹೇಳು ಕುಸುಮ, ಒಂದೇ ದಿನದಲ್ಲಿ ಮಾಡಿದ್ದು ನಾವು ಶೂಟ್. ಓ ಫುಲ್ nice. ಒಂದೇ ದಿನದಲ್ಲಿ ಚಿಕ್ಕಮಂಗ್ಳೂರಲ್ಲಿ. ಓಕೆ. ವೆದರ್ ಅಂತೂ ಸಖತ್ತಾಗಿತ್ತು, ಮಳೆ ಬರ್ತಾ ಇತ್ತು. ಹ್ಮ್. ನಾವು ಮಳೆಯಲ್ಲಿ ಗಾಡಿ ಓಡಿಸೋದು ಪ್ಲಾನೇ ಇರ್ಲಿಲ್ಲ. ಹ್ಮ್. ಮಳೆ ಬರ್ತಾ ಇದೆ ಅಂತ ನಮ್ ಸರ್ ಹೋಗಿ ಗಾಡಿ ಓಡಿಸಿ ಅನ್ಬಿಟ್ಟು ನಮ್ ದೇವನೂರ್ ಚಂದ್ರು ಸರ್ ಗಾಡಿ ಓಡಿಸಿದ್ರು. ಓಕೆ. ನಿಮ್ದು ಯಾವ್ದು ಕಡಕ್ ಮೂಮೆಂಟ್? ಖಡಕ್ ಮೂಮೆಂಟ್ ತುಂಬಾ ಸತಿ ಬಿದ್ದಿದ್ದೀನಿ ನಾನು ಸಿನಿಮಾದಲ್ಲಿ. ಓ. ಅಲ್ಲಿ ಕಾಲಿಡ್ವಿ, ಅಲ್ಲಿ ಇಲ್ಲಿ. So, ಹ್ಮ್. ಆ ತರದ್ ಮೂಮೆಂಟ್. ಸಿನಿಮಾ ಗೆದ್ದಾದ್ಮೇಲೆ ತುಂಬಾ ಸಲಿ ಬಿದ್ದು ಗೆಲ್ಸಿರುವಂತಹ ಹ್ಮ್. ನಟಿಯಿಂದ ನಾನು ಪ್ರಶಸ್ತಿ ಕೊಡ್ಬೋದು. ಹಾ, ನಂದು ಇನ್ನೊಂದ್ ಖಡಕ್ ಸಿನಿಮಾನೇ ಚಪ್ಲಿಲ್ ಹೊಡ್ಸ್ಕೊಂಡಿರೋದು ನಮ್ಮ ಅಪ್ಪನ ಹತ್ರ. ಓಕೆ. ಓ. ಅಂದ್ರೆ ಅವರು ಆಕ್ಟ್ ಮಾಡುವಾಗ ಹ್ಮ್. ಕಪಾಳಕ್ಕೆ ರಿಯಲ್ ಆಗಿ ಬಿದ್ದಿತ್ತು ಹ್ಮ್ 3 ಸತಿ. ಫೈನಲಿ ಸಿನಿಮಾ ಇದೆ, ಜುಲೈ 3ಕ್ಕೆ ರಿಲೀಸ್ ಆಗ್ತದೆ. ಕೊನೆಯದಾಗಿ ನಮ್ಮ ಆಡಿಯನ್ಸ್ಗೆ ಏನಾದ್ರು ಹೇಳೋದಾದ್ರೆ ಇಟ್ಸ್ ಯೋರ್ ಟೈಮ್. ನಮ್ಮ ಗ್ರಾಮೀಣ ಸಿನಿಮಾ ಜುಲೈ 3 ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಬಂದು ನೋಡಿ. ತುಂಬಾ ಖುಷಿಯಿಂದ, ತುಂಬಾ ಇಷ್ಟಪಟ್ಟು ಮಾಡಿರೋ ಒಂದು ಸಿನಿಮಾ ಇದು. ನನಗೂ ತುಂಬಾ ಕುತೂಹಲ ಇದೆ ಜನಕ್ಕೆ ಯಾಕಂದ್ರೆ ತುಂಬಾ ಒಂದು ದೊಡ್ಡ ಲಾಂಗ್ ಜರ್ನಿ ಇದೆ ಸಿನಿಮಾದಲ್ಲಿ ನನ್ಗೆ ಅದ್ರ ಜೊತೆ. ಸೊ ಜನ ಏನ್ ಹೇಳ್ತಾರೆ, ಯಾಕಂದ್ರೆ ನಾವ್ ನೋಡಿ ಹ್ಮ್. ಸೊ ಜನ ಏನ್ ಹೇಳ್ತಾರೆ, ಅವ್ರ ರಿಯಾಕ್ಷನ್ಸ್ ಏನ್ ಹೇಳ್ತಾರೆ ಅಂತ ಕಾಯ್ತಾ ಇದ್ದೀನಿ ನಾನು. ನೈಸ್. ಎಸ್ ಮ್ಯಾಮ್. ನಮ್ಮ ಗ್ರಾಮಾಯಣ ಸಿನಿಮಾ ಇದೆ ಜುಲೈ 3ನೇ ತಾರೀಕು ರಿಲೀಸ್ ಆಗ್ತಿದೆ. ನೀವು ಎಲ್ರು ನಿಮ್ ಫ್ಯಾಮಿಲಿ ಸಮೇತ ಕರ್ಕೊಂಡ್ ಬಂದು ನಮ್ ಸಿನಿಮಾನ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊಂಡು. ಥ್ಯಾಂಕ್ಸ್ ಲಾಟ್. ತುಂಬಾ ಒಳ್ಳೇದಾಗ್ಲಿ ಗ್ರಾಮಾಯಣದಿಂದ. ಇದೇ ತರ ಒಳ್ಳೊಳ್ಳೆ ಆಪರ್ಚುನಿಟೀಸ್ ಬರ್ತಿರ್ಲಿ, ಒಳ್ಳೊಳ್ಳೆ ಕ್ಯಾರೆಕ್ಟರ್ ಮೂಲಕ ಇದೇ ತರ ನಮ್ಮನ್ನ ಎಂಟರ್ಟೈನ್ ಮಾಡ್ತಾರೆ. ಕೀಪ್ ಅಸ್ ಎಂಟರ್ಟೈನಿಂಗ್ ಇನ್ KFI. ಥ್ಯಾಂಕ್ ಯು. Thank you.